ನಮಸ್ಕಾರ. ಇವತ್ತು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕಾಲ ಭೈರವನ ದರ್ಶನವನ್ನ ಪಡೆದು ಮೋದಿ ಉಮೇದುವಾರಿಕೆ ಸಲ್ಲಿಕೆ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಾರಣಾಸಿಯ ಕಾಲ ಭೈರವನಿಗೆ ಮೋದಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಆ ನಂತರ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ಬೆಳಗ್ಗೆ 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರಧಾನಿ ಮೋದಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಪ್ರಧಾನಿ ಮೋದಿಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಥ್ ನೀಡಲಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ. 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಪ್ರಧಾನಿ ಮೋದಿಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಥ್ ನೀಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪ್ರಧಾನಿ ಮೋದಿ ಗಂಗಾ ಪೂಜೆ ಮಾಡಿದ್ದಾರೆ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆ ಮಾಡಿದ್ರು. ಗಂಗಾರತಿ ಮಾಡಿ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪ್ರಧಾನಿ ಮೋದಿ ಗಂಗಾ ಪೂಜೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆ ಮಾಡಿರುವಂತಹ ದೃಶ್ಯಗಳಿವೆ. ಗಂಗಾರತಿ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇವತ್ತು 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಗಂಗಾರತಿಯನ್ನ ಮಾಡಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆ ಮಾಡಿರುವಂತಹ ದೃಶ್ಯಗಳಿವೆ. ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗಿದೆ. ವಾರಣಾಸಿಯಲ್ಲಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಅದಕ್ಕೂ ಮುಂಚಿತವಾಗಿ ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆಯನ್ನ ನೆರವೇರಿಸಿದ್ರು. ನಂತರ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಈಗ ತಾನೆ ಗಂಗಾರತಿಯನ್ನ ಮಾಡಿ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಿ ಇಲ್ಲಿಂದ ಹೊರಟಿದ್ದಾರೆ ಪ್ರಧಾನಿ ಮೋದಿ. ಈಗ ಕಾಲಭೈರೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ವಾರಣಾಸಿಯಲ್ಲಿ ಈಗ ಪ್ರಧಾನಿ ಮೋದಿ ಇದ್ದಾರೆ. ದಶಾಶ್ವಮೇಧ ಘಾಟ್ನಲ್ಲಿ ಮೋದಿ ಗಂಗಾ ಪೂಜೆಯನ್ನ ಮಾಡಿದ್ರು. ಗಂಗಾರತಿ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಧಾನಿ ಮೋದಿ. ಇನ್ನು 11 ಗಂಟೆಗೆ ಕಾಲಭೈರವನಿಗೆ ಮೋದಿ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ 11:40ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಪ್ರಧಾನಿ ಮೋದಿ. ಇವತ್ತು ಪ್ರಧಾನಿ ಮೋದಿ ಅವರಿಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಥ್ ನೀಡ್ತಾ ಇದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ನಿನ್ನೆ ಬೃಹತ್ ರೋಡ್ ಶೋವನ್ನ ಸಹ ಪ್ರಧಾನಿ ಮೋದಿ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಾರಣಾಸಿಯಿಂದ ನಮ್ಮ ಪ್ರತಿನಿಧಿ ಶಶಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, ಈಗ ತಾನೇ ಗಂಗಾರತಿಯನ್ನ ಮಾಡಿ ವಿಶೇಷವಾದ ಪೂಜೆಯನ್ನ ಮಾಡಿ ಮೋದಿ ಅಲ್ಲಿಂದ ಹೊರಟಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಹೇಗಿತ್ತು ಇವತ್ತು ಮೋದಿಯ ಪೂಜೆಯ ವಿಷಯಗಳಾಗಿರ್ಬೋದು, ಜೊತೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭ ಹೇಗೆ ನೋಡಬಹುದು ಶಶಿ? ಪ್ರಗತಿ, ಇವತ್ತು ಗಂಗಾ ಸಪ್ತಮಿ ಅನ್ನುವ ವಿಶೇಷ ದಿನ. ಹಾಗಾಗಿ ನರೇಂದ್ರ ಮೋದಿ ಇವತ್ತು ಗಂಗಾ ನದಿಯಲ್ಲಿ ಮಿಂದು ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನ ಮಾಡಿದ್ದಾರೆ. ಕಳೆದ ಬಾರಿ ಪ್ರತಿ ಬಾರಿ ಬಂದಾಗ ಗಂಗಾರತಿಯಲ್ಲಿ ಭಾಗಿಯಾಗ್ತಾ ಇದ್ರು ನರೇಂದ್ರ ಮೋದಿ. ನಿನ್ನೆ ಬಂದಾಗ ಸಮಯ 8 ಗಂಟೆ ಆಗಿತ್ತು. ಅವರ ರೋಡ್ ಶೋ ಮುಗಿದಾಗ ಆನಂತರ ಅವರು ಕಾಶಿ ವಿಶ್ವನಾಥರ ದೇಗುಲಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ರು. ಗಂಗಾರತಿಯಲ್ಲಿ ಭಾಗಿಯಾಗೋದಕ್ಕೆ ಆಗಿರಲಿಲ್ಲ. ಆ ಕಾರಣದಿಂದಾಗಿ ಇವತ್ತು ಬೆಳಗ್ಗೆ
ನರೇಂದ್ರ ಮೋದಿ ಗಂಗಾ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ. ಇದಾದ ನಂತರ ನರೇಂದ್ರ ಮೋದಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಕಾಲಭೈರವನನ್ನ ದರ್ಶನವನ್ನು ಪಡಿತಾರೆ. ಕಾಶಿಗೆ ಬಂದ ಯಾರೇ ಆಗಲಿ ಕಾಲಭೈರವನ ದರ್ಶನ ಪಡೆದು ಹೋದರೆ ಕಾಶಿಯ ಯಾತ್ರೆ ಪೂರ್ಣ ಆಗುತ್ತೆ ಎನ್ನುವಂತಹ ನಂಬಿಕೆ ವಾರಣಾಸಿಯಲ್ಲಿದೆ. ಆ ಕಾರಣಕ್ಕಾಗಿ ಕಾಲಭೈರವನ ದರ್ಶನವನ್ನು ಪಡಿತಾರೆ. ಅದಾದ ನಂತರ 11:40 ನರೇಂದ್ರ ಮೋದಿ ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ನಾವೀಗ ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿಗೆ 11:40 ನರೇಂದ್ರ ಮೋದಿ ಬರ್ತಾರೆ. ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ನರೇಂದ್ರ ಮೋದಿಯವರ ಜೊತೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು, 10ಕ್ಕೂ ಹೆಚ್ಚು ಕೇಂದ್ರ ಸಚಿವರುಗಳು ಬರ್ತಾ ಇದ್ದಾರೆ. ಆ ಮೂಲಕ ನಾಮಪತ್ರದ ಸಮಯದಲ್ಲಿ ನರೇಂದ್ರ ಮೋದಿ ಶಕ್ತಿ ಪ್ರದರ್ಶನ ನಡೆಯುತ್ತೆ. BJP ಮತ್ತು NDAನ ಹಲವು ನಾಯಕರು ಭಾಗಿಯಾಗ್ತಾರೆ. ಉತ್ತರ ಪ್ರದೇಶದಲ್ಲಿ LJP ಜೊತೆ ಮೈತ್ರಿ ಇದೆ, ಅಪ್ನಾದಳ ಜೊತೆ ಮೈತ್ರಿ ಇದೆ BJPಯದ್ದು. ಆ ಮೈತ್ರಿಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಚಿರಾಗ್ ಪಾಸ್ವಾನ್ ಬರ್ತಿದ್ದಾರೆ ನರೇಂದ್ರ ಮೋದಿಯವರ ನಾಮಪತ್ರಕ್ಕೆ. ಬಿಹಾರದಿಂದ ನಿತೀಶ್ ಕುಮಾರ್ ಬರ್ತಾ ಇದ್ದಾರೆ. ಜೊತೆಗೆ ಏಕನಾಥ್ ಶಿಂದೆ ಮಹಾರಾಷ್ಟ್ರದ CM ಅವರು ಬರ್ತಿದ್ದಾರೆ. ಉಳಿದಂತೆ BJPಯ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ. ಯೋಗಿ ಆದಿತ್ಯನಾಥ್ ಸಹಜವಾಗಿ ನರೇಂದ್ರ ಮೋದಿಯವರ ಜೊತೆ ನಿನ್ನೆಯಿಂದಲೂ ಇದ್ದಾರೆ, ನಾಮಪತ್ರದಲ್ಲೂ ಕೂಡ ಭಾಗಿಯಾಗ್ತಾರೆ. ರಾಜಸ್ಥಾನದ CM ಬರ್ತಾರೆ, ಮಧ್ಯಪ್ರದೇಶದ CM ಬರ್ತಾರೆ, ಹಿಮಂತ ಬಿಸ್ವ ಶರ್ಮಾ ಬರ್ತಾರೆ, ಅಸ್ಸಾಂನ ಮುಖ್ಯಮಂತ್ರಿ, ಕೇಂದ್ರದ 10ಕ್ಕೂ ಹೆಚ್ಚು ಸಚಿವರುಗಳು ಬರ್ತಾರೆ. ರಾಜನಾಥ್ ಸಿಂಗ್ ಅವರು ನಾಮಪತ್ರದ ಸಂದರ್ಭದಲ್ಲಿ ಮೋದಿಯ ಜೊತೆ ಉಪಸ್ಥಿತರಿದ್ದಾರೆ. ಅಮಿತ್ ಶಾ ಕೂಡ ಬರ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಯ ಸಂದರ್ಭವನ್ನು ನರೇಂದ್ರ ಮೋದಿ ಒಂದು ದೊಡ್ಡ ಈವೆಂಟ್ ಥರ BJP ಆರ್ಗನೈಸ್ ಮಾಡಿದೆ. ಪ್ರಗತಿ ವಾರಣಾಸಿಯಲ್ಲಿ ದೊಡ್ಡ ನಾಯಕರು BJP ಜೊತೆಗೆ NDA ನಾಯಕರು ಬರ್ತಾ ಇದ್ದಾರೆ. 4 ಹಂತಗಳ ಚುನಾವಣೆ ಈಗಾಗಲೇ ಮುಕ್ತಾಯವಾಗಿದೆ. 379 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. ಅಂದರೆ 70% ಭಾರತದ ಚುನಾವಣೆ ಮುಕ್ತಾಯ ಆಗಿದೆ. ಇನ್ನು 30ರಷ್ಟು ಕ್ಷೇತ್ರಗಳು ಅಂದರೆ 164 ಕ್ಷೇತ್ರಗಳಲ್ಲಿ ಚುನಾವಣೆ ಆಗೋದು ಬಾಕಿ ಇದೆ. ಉತ್ತರ ಪ್ರದೇಶದಲ್ಲಿ ಈವರೆಗೆ 39 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯಾಗಿದೆ. 41 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯಾಗೋದು ಬಾಕಿ ಇದೆ. ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಕಾಶಿಯಲ್ಲಿ ನಡೆಸಿದಂತಹ ರೋಡ್ ಶೋ, ಗಂಗಾ ಪೂಜೆ, ಕಾಶಿ ವಿಶ್ವನಾಥನ ಪೂಜೆ, ಇವತ್ತು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಹಿಂದಿ ರಾಜ್ಯಗಳ ಬಹುತೇಕ BJPಯ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿರೋದು ಒಂದು ರೀತಿಯ ಶಕ್ತಿ ಪ್ರದರ್ಶನ. ಉಳಿದ 164 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಬಹುತೇಕ ಹಿಂದಿ ಬೆಲ್ಟ್ನಲ್ಲಿ ಬರುವಂತಹ ರಾಜ್ಯಗಳು. ಉತ್ತರ ಪ್ರದೇಶದಲ್ಲಿ 41 ಲೋಕಸಭಾ ಕ್ಷೇತ್ರಗಳಲ್ಲಿ ಬಾಕಿ ಇದ್ದರೆ ಬಿಹಾರದಲ್ಲಿ 24 ಲೋಕಸಭಾ ಕ್ಷೇತ್ರಗಳ 21 ಲೋಕಸಭಾ ಕ್ಷೇತ್ರ ಬಾಕಿ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 24 ಲೋಕಸಭಾ ಕ್ಷೇತ್ರ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚು ಸಾಧನೆಯ ನಿರೀಕ್ಷೆಯನ್ನು BJP ಇಟ್ಕೊಂಡಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಈ ದೇವಸ್ಥಾನದ ಭೇಟಿ, ಗಂಗಾ ಪೂಜೆ ಇವೆಲ್ಲವೂ ಕೂಡ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ಹಿಂದುತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು BJPಯನ್ನು ಬೆಂಬಲಿಸುವ ಮತದಾರರು ಇರುವಂತಹ ರಾಜ್ಯಗಳು. ಇಲ್ಲಿ ನರೇಂದ್ರ ಮೋದಿಯವರಿಗೆ ಅನುಕೂಲ ಆಗುತ್ತೆ. BJPಯ ಬೇರೆ ಬೇರೆ ಅಭ್ಯರ್ಥಿಗಳಿಗೂ ಅನುಕೂಲ ಆಗುತ್ತೆ ಎನ್ನುವ ಕಾರಣದಿಂದಾಗಿ ನರೇಂದ್ರ ಮೋದಿ ನಿನ್ನೆ ರೋಡ್ ಶೋ, ಇವತ್ತಿನ ನಾಯಕರ ಶಕ್ತಿ ಪ್ರದರ್ಶನ ಕಾರಣವಾಗುತ್ತೆ. 164 ಲೋಕಸಭಾ ಕ್ಷೇತ್ರ BJPಯ ಪಾಲಿಗೆ ಕ್ರೂಷಿಯಲ್ ಇರುವಂತಹ ಲೋಕಸಭಾ ಕ್ಷೇತ್ರ. ಹರಿಯಾಣದಲ್ಲಿ 10 ಲೋಕಸಭಾ ಕ್ಷೇತ್ರಗಳಿಗೆ 5ನೇ ಹಂತದಲ್ಲಿ ಚುನಾವಣೆ ಇದೆ. 6ನೇ ಹಂತದಲ್ಲಿ ನವದೆಹಲಿಯ 7 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಇದೆ. 7ನೇ ಹಂತದಲ್ಲಿ ವಾರಣಾಸಿಯಲ್ಲಿ ಮತದಾನ ಆಗುತ್ತೆ. ಜೂನ್ 1ಕ್ಕೆ ವಾರಣಾಸಿಯಲ್ಲಿ ಮತದಾನ ಇದೆ. ಪಂಜಾಬ್ನ 13 ಲೋಕಸಭಾ ಕ್ಷೇತ್ರಗಳಿಗೆ ಕೊನೆಯ ಹಂತದಲ್ಲಿ ಜೂನ್ 1ಕ್ಕೆ ಮತದಾನ ಇದೆ. ಹಾಗಾಗಿ ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ ನರೇಂದ್ರ ಮೋದಿಯವರ ಈ ಒಂದು ಧಾರ್ಮಿಕ ಪ್ರಚಾರ ಅಂದರೆ ದೇವಸ್ಥಾನದಲ್ಲಿ ಪೂಜೆ, ಗಂಗಾ ನದಿಯ ಪೂಜೆ, ವಾರಣಾಸಿಯಂತಹ ಧಾರ್ಮಿಕ ನಗರದಲ್ಲಿ ರೋಡ್ ಶೋ, ಇದು ಹಿಂದಿ ಬೆಲ್ಟ್ನ ರಾಜ್ಯಗಳಲ್ಲಿ BJPಗೆ ಸಹಜವಾಗಿ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿಸುತ್ತೆ. ಪ್ರಗತಿ. ಇನ್ನು ಶಶಿ, ನೆನ್ನೆಯ ರೋಡ್ ಶೋ ನೋಡ್ತಾ ಇದ್ವಿ, ಜನರ ಹರ್ಷೋದ್ಗಾರ ಕೇಳಿಸ್ಕೊಂಡ್ವಿ. ನೀವು ಹತ್ತಿರದಲ್ಲೇ ನೋಡಿರ್ತೀರಾ ರೋಡ್ ಶೋನ. ಹಾಗಾಗಿ ನೆನ್ನೆಯ ರೋಡ್ ಶೋನಂತೆ ಇವತ್ತು ಸಹ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರೋದ್ರಿಂದಾಗಿ ಪ್ರಧಾನಿ ಮೋದಿ ಯಾವ ರೀತಿಯಾದಂತಹ ಉತ್ಸಾಹ ಇದೆ, ಇವತ್ತು ಜನ ಏನ್ ಹೇಳ್ತಾರೆ ಅಲ್ಲಿ ವಾರಣಾಸಿಯ ಜನ?
ಪ್ರಗತಿ ನಿನ್ನೆಯ ರೋಡ್ ಶೋ ನಾನು 2019 ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೋದಿಯವರ ನಾಮಪತ್ರ ಸಲ್ಲಿಕೆಗೆ ವಾರಣಾಸಿಗೆ ಬಂದಿದ್ದೆ. 2019ಕ್ಕೆ ಕಂಪೇರ್ ಮಾಡಿ ನೋಡಿದ್ದೆ ಆದರೆ 2024ರ ರೋಡ್ ಶೋ ಇನ್ನಷ್ಟು ಯಶಸ್ವಿಯಾಗಿತ್ತು, ಇನ್ನಷ್ಟು ಹೆಚ್ಚು ಜನ ಭಾಗಿಯಾಗಿದ್ದರು. 2019ರ ನಂತರ ಕಾಶಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿದ್ದಾವೆ. ಅದು ಕಾಶಿ ವಿಶ್ವನಾಥ ಕಾರಿಡಾರ್ ಪ್ರಮುಖವಾದಂತಹ ಅಭಿವೃದ್ಧಿ ಯೋಜನೆ. 1,000 ಕೋಟಿ ವೆಚ್ಚದಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿಯನ್ನು ಡೆವಲಪ್ ಮಾಡಲಾಗಿದೆ. ಮೊದಲಿಗೆ ಕಾಶಿಯ ವಿಶ್ವನಾಥ ದೇಗುಲ ಅಂತಂದರೆ ಕಾಶಿಯ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ಒಂದು ಪುಟ್ಟದಾದಂತಹ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಒಂದು ಮಹಾದ್ವಾರ ಕೂಡ ಇರಲಿಲ್ಲ. ದೇಶಾದ್ಯಂತ ಲಕ್ಷಾಂತರ ಜನ ಬರ್ತಾರೆ. ಆ ರೀತಿಯಾದಂತಹ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇರುವಂತಹ ಪೌರಾಣಿಕ ದೇವಸ್ಥಾನ. ಆ ದೇವಸ್ಥಾನ ಯಾವುದೋ ಗಲ್ಲಿಗಳಲ್ಲಿ ಕಳೆದೋಗುವಂತಹ ಸ್ಥಿತಿಯಲ್ಲಿತ್ತು. ನರೇಂದ್ರ ಮೋದಿ 2019ರಲ್ಲಿ ಕಾಶಿ ಕಾರಿಡಾರ್ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. 2021ಕ್ಕೆ ಕಾಶಿ ಕಾರಿಡಾರ್ ಲೋಕಾರ್ಪಣೆ ಆಯಿತು. ಅದಾದ ನಂತರ ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ. ನಾನು 2019ರಲ್ಲಿ ಬಂದಾಗ ಬೆಳಗಿನ ಸಮಯದಲ್ಲಿ ದರ್ಶನವನ್ನು ಪಡೆದುಕೊಂಡಿದ್ದೆ. ಯಾವುದೇ ಕ್ಯೂ ಇರಲಿಲ್ಲ. ಆರಾಮಾಗಿ ಹೋಗಿ ಯಾವುದೋ ಸಾಮಾನ್ಯ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಹೇಗೆ ಪಡೆಯಲಾಗುತ್ತೋ ಆ ರೀತಿಯಾದ ಒಂದು ದರ್ಶನ ನನಗೆ ಆಗಿತ್ತು. ಆದರೆ ಈ ಬಾರಿ 2-3 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ಹೋಗುವಷ್ಟು ಜನಸಂದಣಿ ಇದೆ. ಅಂದರೆ ಕಾಶಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಕಾಶಿ ಕಾರಿಡಾರ್ ಆದ ನಂತರ ಹೆಚ್ಚಾಗಿದೆ. ಆ ಬಗ್ಗೆ ಇಲ್ಲಿನ ಜನರಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಹೆಮ್ಮೆ ಇದೆ. ಕಾರಣ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಕಾಶಿಯ ದೇವಸ್ಥಾನದ ಸ್ಥಿತಿ ಹಾಗೆ ಇತ್ತು. ಕಾಶಿ ಅಂತಂದರೆ ಸ್ವಚ್ಛತೆ ಇಲ್ಲ ಅಲ್ಲಿ ಅನ್ನುವ ಭಾವನೆ ಇತ್ತು. ಆ ಭಾವನೆ ನಿಧಾನವಾಗಿ ತೊಡೆಯುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಇನ್ನು ಗಂಗಾ ನದಿಯ ವಿಷಯಕ್ಕೆ ಬಂದರೆ ಗಂಗಾ ನದಿಯ ಸ್ವಚ್ಛತೆಯ ಬಗ್ಗೆಯೂ ಕೂಡ ಕಾಶಿಯ ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಮೊದಲಿಗೆ ಗಂಗೆಯ ನೀರು ಅಂತಂದರೆ ಕೊಳಕು ನೀರು ಅನ್ನುವಂತಹ ಭಾವನೆ ಇಲ್ಲಿ ಬಂದು ನೋಡಿದ ಜನರಿಗೆ ಇರ್ತಾ ಇತ್ತು. ಕಾಶಿಯನ್ನು ಸ್ವಚ್ಛಗೊಳಿಸುವ, ಕಾಶಿಯಲ್ಲಿ ಹರಿಯುವ ಗಂಗೆಯನ್ನು ಸ್ವಚ್ಛಗೊಳಿಸುವಂತಹ ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆ 40,000 ಕೋಟಿಯ ನಮಾಮಿ ಗಂಗೆ ಯೋಜನೆಯನ್ನು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ 2014ರಲ್ಲಿ ಆರಂಭ ಮಾಡಿದರು. ಈಗ 10 ವರ್ಷ ಕಳೆದಿದೆ. ಪ್ರಗತಿ ಗಂಗೆ 10 ವರ್ಷದ ಹಿಂದೆ ಹೇಗಿದ್ಲು, ಈಗ ಹೇಗಿದ್ದಾಳೆ ಅಂತ ನೋಡಿದ್ರೆ ತುಂಬ ಬದಲಾವಣೆ ಆಗಿದೆ. ಸ್ವಚ್ಛತೆಗೆ ತುಂಬ ಆದ್ಯತೆ ನೀಡಲಾಗಿದೆ. ಇಡೀ ಕಾಶಿಯ ಘಾಟ್ಗಳನ್ನು ನೋಡಿದ್ರೆ ತುಂಬ ಸ್ವಚ್ಛವಾಗಿ ಕಾಣುತ್ತವೆ. ನೀರು ಕೂಡ ಸ್ವಚ್ಛವಾಗಿದೆ. ಮೊದಲಿಗೆ ಬರುವವರು ಸ್ನಾನ ಮಾಡೋದಕ್ಕೆ ಗಂಗೆಯಲ್ಲಿ ಅಂಜುವಂತಹ ಪರಿಸ್ಥಿತಿ ಇತ್ತು. ಈಗ ಗಂಗೆ ಶುದ್ಧವಾಗಿದ್ದಾಳೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಇವತ್ತು ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ 11:40 ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. 11:40 ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆಗೆ ಗಣೇಶ್ವರ ಶಾಸ್ತ್ರಿ ದ್ರಾವಿಡರು ಸಮಯವನ್ನು ನಿಗದಿ ಮಾಡಿದ್ರು. ಅದೇ ಪಂಡಿತರು ನರೇಂದ್ರ ಮೋದಿಯ ನಾಮಪತ್ರಕ್ಕೂ ಕೂಡ ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ. 11:40 ಅಭಿಜಿತ್ ಮುಹೂರ್ತ ಮತ್ತು ಯೋಗದ ಸಮಯ ಅನ್ನುವ ಕಾರಣಕ್ಕಾಗಿ ನರೇಂದ್ರ ಮೋದಿ ಯಾವುದೇ ಕ್ಷಣದಲ್ಲಿ ಬರೋರಿದ್ದಾರೆ, ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಪ್ರಗತಿ, ಇನ್ನು ಶಶಿಕರ್ ಅವರು ಪೋಸ್ಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ, 10 ವರ್ಷ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದಾಗಿ ಅಂತ ನರೇಂದ್ರ ಮೋದಿ ಅವರು. ಹಾಗಾಗಿ ಕಾಶಿಗೂ ನರೇಂದ್ರ ಮೋದಿ ಅವರಿಗೂ ಇರುವಂತಹ ಸಂಬಂಧ, ಪ್ರೀತಿ, ಅದರ ಬಗ್ಗೆ ಹೇಳೋದಾದ್ರೆ ಪ್ರಗತಿ 10 ವರ್ಷದ ಹಿಂದೆ ಅಂದರೆ 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾದಾಗ ನರೇಂದ್ರ ಮೋದಿ ಮಾ ಗಂಗಾನೇ ಬುಲಾಯ ಅನ್ನುವ ಮಾತನ್ನು ಹೇಳಿದರು. ಗಂಗೆ ನನ್ನನ್ನು ಕರೆದಿದ್ದಾಳೆ ಅಂತ. ಆ ಮೂಲಕ ಗುಜರಾತ್ನ ವಡೋದರಾದಲ್ಲೂ ಕೂಡ ಸ್ಪರ್ಧೆ ಮಾಡಿದರು. 2014ರಲ್ಲಿ 2ನೇ ಕ್ಷೇತ್ರವಾಗಿ ಕಾಶಿಯಿಂದ ಸ್ಪರ್ಧೆ ಮಾಡಿದರು. 2 ಲೋಕಸಭಾ ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಗೆಲುವನ್ನು ಸಾಧಿಸಿದರು. ಆನಂತರ ವಡೋದರಾಗೆ ರಾಜೀನಾಮೆ ಕೊಟ್ಟು ಕಾಶಿ ಕ್ಷೇತ್ರವನ್ನು ನರೇಂದ್ರ ಮೋದಿ ಉಳಿಸ್ಕೊಂಡ್ರು. ಪ್ರಗತಿ, ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ನರೇಂದ್ರ ಮೋದಿಯವರನ್ನು ಕೇಳಲಾಯಿತು, ಕಾಶಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಹೇಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ, ತಾಯಿ ಮತ್ತು ಮಗುವಿನ ಜೊತೆ ಸಂಬಂಧ ಹೇಗಿದೋ, ಬಾಂಧವ್ಯ ಹೇಗಿದೆಯೋ ಹಾಗೆ ನಾನು ಕಾಶಿಯನ್ನು ನೋಡ್ತೀನಿ, ಕಾಶಿ ನನ್ನ ಪಾಲಿಗೆ ತಾಯಿ ಇದ್ದಂತೆ ಅನ್ನುವ ಮಾತನ್ನು ನರೇಂದ್ರ ಮೋದಿ ಹೇಳಿದರು. ಕಾಶಿ ನರೇಂದ್ರ ಮೋದಿಯವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ಕೊಟ್ಟಂತಹ ಲೋಕಸಭಾ ಕ್ಷೇತ್ರ. ಕಾಶಿ 1991ರಿಂದ ಅಂದರೆ ಅಯೋಧ್ಯ ಹೋರಾಟ
ತುಂಬ ಉತ್ಕೃಷ್ಟ ಮಟ್ಟಕ್ಕೆ ತಲುಪಿದಾಗ ಕಾಶಿ ಬಿಜೆಪಿಯ ಕೈವಶವಾಯಿತು. 1991ರಿಂದ ಬಿಜೆಪಿಯ ಕೈವಶದಲ್ಲೇ ಇದೆ ಕಾಶಿ. 2004ರ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿತ್ತು. ಅದನ್ನು ಬಿಟ್ಟರೆ 1991ರಿಂದ ಈವರೆಗೆ ಕಾಶಿ ಬಿಜೆಪಿಯ ಭದ್ರಕೋಟೆ. 2009ರಲ್ಲಿ ಮುರಳಿ ಮನೋಹರ್ ಜೋಶಿ ಇಲ್ಲಿಂದ ಗೆದ್ದಿದ್ರು, ಬಿಜೆಪಿಯ ಹಿರಿಯ ನಾಯಕ. ಅದಾದ ನಂತರ ನರೇಂದ್ರ ಮೋದಿ ಇಲ್ಲಿ ಸತತ 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ಸ್ಪರ್ಧೆಯಿಂದ ಗುಜರಾತ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಅನುಕೂಲ ಆಗಿದೆ. 2014ರಲ್ಲಿ 72 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿತ್ತು. ಹಿಸ್ಟಾರಿಕಲ್ ಅಚೀವ್ಮೆಂಟ್ ಅದು. 2014ರಲ್ಲಿ ಬಿಜೆಪಿ ಬಹುಮತ ಪಡೆಯೋದಕ್ಕೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಸ್ಥಾನವನ್ನು ಗಳಿಸುತ್ತೋ ಅಷ್ಟು ಲಾಭ ಆಗುತ್ತೆ. 2019ರಲ್ಲಿ 62 ಕ್ಷೇತ್ರ, 14ಕ್ಕೆ ಹೋಲಿಸಿದರೆ ಬಿಜೆಪಿಯ ಬಲ 2019ಕ್ಕೆ ಕಡಿಮೆ ಆಯಿತು. ಆದರೆ ಈ ಬಾರಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ. ಬಿಜೆಪಿ ಕೊಟ್ಟಂತಹ 35-40 ವರ್ಷಗಳ ಹಿಂದಿನ ಭರವಸೆ ಈಡೇರಿದೆ. ಹಾಗಾಗಿ ಬಿಜೆಪಿ ಇಲ್ಲಿ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ದೆಹಲಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅಂತಂದರೆ ಉತ್ತರ ಪ್ರದೇಶವನ್ನು ಗೆಲ್ಲಬೇಕು ಅನ್ನುವಂತಹ ಮಾತಿದೆ. 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 39 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ಮುಗಿದಿದೆ. 41 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಉತ್ತರ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಬಿಜೆಪಿಯದ್ದು. ಅದು ಸಾಕಾರವಾಗಲಿ ಅನ್ನುವಂತಹ ಕಾರಣಕ್ಕಾಗಿ ನರೇಂದ್ರ ಮೋದಿ ಮೇಲಿಂದ ಮೇಲೆ ಉತ್ತರ ಪ್ರದೇಶದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಗತಿ, ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಯಾವತ್ತಿಗೂ ಪ್ರಚಾರವನ್ನು ಮಾಡೋದೇ ಇಲ್ಲ. ನಾಮಿನೇಷನ್ಗೆ ಬರ್ತಾರೆ, ನಾಮಿನೇಷನ್ ಮಾಡಿ ಹೋಗ್ತಾರೆ. ಕಳೆದ ನಿನ್ನೆಯಿಂದ ನರೇಂದ್ರ ಮೋದಿ ಇಲ್ಲಿದ್ದಾರೆ. ಹೆಚ್ಚು ಕಡಿಮೆ 20 ಗಂಟೆ ವಾರಣಾಸಿಯಲ್ಲಿರ್ತಾರೆ. ವಾರಣಾಸಿಗೆ ಬರುವಾಗ ರೋಡ್ ಶೋ, ದೇವರ ದರ್ಶನ ಮತ್ತು ನಾಮಪತ್ರ ಸಲ್ಲಿಕೆ. ಇಷ್ಟಾದ ನಂತರ ಕಾರ್ಯಕರ್ತರ ಜೊತೆ ಒಂದು ಇಂಡೋರ್ ಮೀಟಿಂಗ್ ಆಗುತ್ತೆ. ಅದನ್ನು ಬಿಟ್ಟರೆ ನರೇಂದ್ರ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಿಲ್ಲ. 2014ರಲ್ಲೂ ಮಾಡಿಲ್ಲ, 19ರಲ್ಲೂ ಮಾಡಿಲ್ಲ, 24ರಲ್ಲೂ ಕೂಡ ಮಾಡೋದಿಲ್ಲ. ನಾಮಪತ್ರ ಸಲ್ಲಿಕೆಗೆ ಬರ್ತಾರೆ, ನಾಮಪತ್ರ ಸಲ್ಲಿಕೆ ಮಾಡಿ ಹೋಗ್ತಾರೆ. ಆ ನಂತರ ಇದು ಬಿಜೆಪಿಯ ಭದ್ರಕೋಟೆ ಇರುವಂತಹ ಕ್ಷೇತ್ರ. ಹಾಗಾಗಿ ನರೇಂದ್ರ ಮೋದಿಯವರೇ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅವರ ಪರವಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಬರೋದಿಲ್ಲ ಅನ್ನುವ ಕಾರಣಕ್ಕೆ ನಾಮಿನೇಷನ್ ಮಾಡಿ ಹೋಗ್ತಾರೆ. ಎರಡೂ ಚುನಾವಣೆಗಳಲ್ಲಿ ಮೋದಿ ದೊಡ್ಡ ಅಂತರದಲ್ಲಿ ಗೆದ್ದರು. 2014ರಲ್ಲಿ 3,70,000, 2019ರಲ್ಲಿ 4,80,000 ಮತಗಳ ಅಂತರದಲ್ಲಿ ಗೆದ್ದರು. ಈ ಬಾರಿ ಆ ಮತಗಳ ಅಂತರವನ್ನು 7 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅನ್ನೋದು ಬಿಜೆಪಿಯಲ್ಲಿನ ಉತ್ಸಾಹ. ಪ್ರಗತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.